ಘಟಬಂಧನ್ ದೇವೇಗೌಡರು ಮೂರನೆಯ ಸಲ್ಮಾನ ನಿಂತಿದ್ದಾರೆ. ಹಿಂದೆ ರಾಜರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಮಕ್ಕಳಿಗೆ ರಾಜ್ಯ ಹಂಚಬೇಕಾಗಿದ್ದರೆ ಒಂದೊಂದು ಸಂಸ್ಥಾನನ ಒಬ್ಬ ಮಕ್ಕಳಿಗೆ ಹಂಚ್ತಾಯಿದ್ರು. ಹಾಗೆ ದೇವೇಗೌಡರು ಹಾಸನವನ್ನು ಕುಮಾರಸ್ವಾಮಿಯವರ ರೇವಣ್ಣ ಸಂಸ್ಥಾನಕ್ಕೆ ಕೊಟ್ಟಿದ್ದಾರೆ. ಇವ್ರನ್ನ ರಾಮನಗರವನ್ನು ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ನಿಖಿಲ್ಗೆ ಮಂಡ್ಯ ಕೊಟ್ಟಿದ್ದಾರೆ. ಈಗ ಅವರು ತುಮಕೂರು ಹೋಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಾಲಕೃಷ್ಣ ಅವರ ಮಗನಿಗೆ ಸಂಸ್ಥಾನನ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಬಹುಶಃ ಈ ಚುನಾವಣೆ ಈ ಮೂರೂ ಕಡೆ ನಿಂತಿರ್ತಕ್ಕಂಥ ದೇವೇಗೌಡರ ಒಂದು ಏನಿದೆ ಅವರ ಕುಟುಂಬದ ಆಡಳಿತ ಕೊನೆ ಆಗ್ತಕ್ಕಂಥದ್ದು, JDS ಸಹ ಮಾಯ ಆಗ್ತಕ್ಕಂಥದ್ದು ಸಾಬೀತಾಗ್ತದೆ ಅಂತಕ್ಕಂಥದ್ದು ಕಾಣ್ತಾ ಇದೆ. ಇವತ್ತು ಯಾರು ಯಾವ ಜನಗಳು ನಮ್ಮ ದೇವೇಗೌಡರ ಫ್ಯಾಮಿಲಿಯನ್ನು ಇದುವರೆಗೆ ಪೋಷಿಸಿದ್ರೋ ಇವತ್ತು ಅವರ ನಡವಳಿಕೆಯ ಬಗ್ಗೆ ಅಸಹ್ಯಪಟ್ಟಿದ್ದಾರೆ. ಅಸಹ್ಯಪಟ್ಟು ಇವರ ಆಡಳಿತವನ್ನು ಕೊನೆಗಾಣಿಸ್ಬೇಕು ಅಂತೇಳಿ ಮಂಡ್ಯ, ಹಾಸನ, ತುಮಕೂರು ಎಲ್ಲ ಜಿಲ್ಲೆಗಳಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.